ನಮಸ್ಕಾರ. ಭಾಳ ದಿನಗಳ ನಂತರ ನಿಮ್ಮ ಮುಂದೆ 4th ಸೆಮಿಸ್ಟರ್ನ ವಿಡಿಯೋನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಐ ಆಮ್ ಟುಡೇ ಸ್ಟಾರ್ಟಿಂಗ್ ಯುವರ್ ಲಾಸ್ಟ್ ಯೂನಿಟ್ ಆಫ್ ಹ್ಯೂಮನ್ ರೈಟ್ಸ್. Human rights. Unit 5. As you know, previously I have completed last year Human Rights Unit 1 to 4, and Unit 5 is was pending, and now I have started it. I will complete this maybe within 8 to 10 days. ಈ ಒಂದು ಯೂನಿಟನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಹ್ಯೂಮನ್ ರೈಟ್ಸ್ ಕಂಪ್ಲೀಟ್ ಮಾಡಿದ ಹಾಗೆ ಆಗ್ತದೆ. ಇವತ್ತು ಮೊದಲನೇ ವಿಡಿಯೋನ ನಾನು ಇಂಟರ್ನ್ಯಾಷನಲ್ ಕಾನ್ಸೆಪ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಕನ್ವೆನ್ಷನ್ ಆನ್ ದ ಎಲಿಮಿನೇಷನ್ ಆಫ್ ಆಲ್ ಫಾರ್ಮ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನೆಸ್ಟ್ ವುಮನ್. ಸೊ ಇಂಟರ್ನ್ಯಾಷನಲಿ ದಿಸ್ ಹ್ಯಾಸ್ ಗಾಟ್ ದ ಅಟೆನ್ಷನ್. ಎಲ್ಲ ರೀತಿಯ ತಾರತಮ್ಯಗಳು, ಮಹಿಳೆಯರ ಮೇಲೆ ಎಲ್ಲ ರೀತಿಯ ತಾರತಮ್ಯಗಳನ್ನು ಎಲಿಮಿನೇಟ್ ಮಾಡುವಂತಹ, ಕೊನೆಗೊಳಿಸುವಂತಹ ಒಂದು ಕನ್ವೆನ್ಷನ್ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ನಂದು ಒಂದು ಸಲಹೆ, ಈ ಕನ್ವೆನ್ಷನ್ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೂಗಲ್ನಲ್ಲಿ ಸಿಗುತ್ತೆ. ಅದನ್ನು ಒಂದು ಸಲ ಓಪನ್ ಮಾಡಿ ಕಂಪ್ಲೀಟ್ ಅದನ್ನು ಓದಬೇಕು. ಆದರೆ ಎಲ್ಲವನ್ನು ನಾವು ಪರೀಕ್ಷೆಯಲ್ಲಿ ಬರೆಯೋಕ್ಕಾಗೋದಿಲ್ಲ. ಕಂಪ್ಲೀಟ್ ಅದನ್ನು ಓದಬೇಕು. ಕನ್ನಡ ಮೀಡಿಯಮ್ನವರು ನೀವು ಅದನ್ನು ಕನ್ನಡ ಮೀಡಿಯಮ್ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಓದ್ಬೋದು. ಒಂದು ಸಲ ಅದನ್ನು ಓದುವುದು ಬಹಳ ಮುಖ್ಯ. ಇಲ್ಲಿ ನಾನು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ಮಹತ್ವ ಇದೆ ಅಂಥ ವಿಷಯವನ್ನು ಮಾತ್ರ ಚರ್ಚೆ ಮಾಡಿದ್ದೀನಿ. ಏನಿದು ಅಂತಕ್ಕಂಥದ್ದು, ಈ ಡಿಸ್ಕ್ರಿಮಿನೇಷನ್, ಭೇದ ಭಾವದ ಅರ್ಥ ಏನು ಅಂತಕ್ಕಂಥದ್ದು, ಆಬ್ಜೆಕ್ಟಿವ್ಸ್ ಮತ್ತು ಪರ್ಪಸ್, ಇದರ ಉದ್ದೇಶ ಏನಂತಕ್ಕಂಥದ್ದು, ಕೀ ಪ್ರೊವಿಷನ್ಸ್, ಇದರಲ್ಲಿರ್ತಕ್ಕಂಥ ಪ್ರಾವಿಷನ್ಗಳು, ಅತಿ ಮಹತ್ವದ ಪ್ರಾವಿಷನ್ಗಳು, ಮತ್ತು ಈ ಶಿಡೋ ಮತ್ತು ಭಾರತದ ಕಾನೂನಿಗೆ ಇರ್ತಕ್ಕಂಥ ಒಂದು ಅನ್ಯೋನ್ಯವಾದಂತಹ ಸಂಬಂಧ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳು, ಕೆಲವೊಂದು ಪ್ರಕರಣಗಳನ್ನು ನಾನು ಚರ್ಚೆ ಮಾಡ್ತೀನಿ. ಸೊ ದಿಸ್ ವಿಲ್ ಹೆಲ್ಪ್ ಯು ಇನ್ ಟ್ಯಾಕ್ಲಿಂಗ್ ದಿ ಕ್ವಶನ್ ದ್ಯಾಟ್ ಈಸ್ ಕಮಿಂಗ್ ಇನ್ ದಿ ಎಕ್ಸಾಮಿನೇಷನ್. ಸಿ, the convention of the elimination of all forms of discrimination against women, it came in 1979 is an international treaty. When we use the word treaty, it is binding on the nation, adopted by the United Nations. This is very important. ವಿಶ್ವ ಸಂಸ್ಥೆಯಿಂದ ಇದು ಅಡಾಪ್ಟ್ ಆಗಿದೆ. ಏನಕ್ಕೆ? ಎಲಿಮಿನೇಷನ್, ನಾಶಪಡಿಸುವುದಕ್ಕೆ, ತೆಗೆದುಹಾಕುವುದಕ್ಕೆ, ನಿರ್ಮೂಲನೆ ಮಾಡುವುದಕ್ಕೆ. ಏನನ್ನ? ಡಿಸ್ಕ್ರಿಮಿನೇಷನ್, ತಾರತಮ್ಯವನ್ನು. ಯಾವ ವಿಷಯದಲ್ಲಿ? ಮಹಿಳೆಯರ ವಿಷಯದಲ್ಲಿ. ಇನ್ ಆಲ್ ಫೀಲ್ಡ್ಸ್, ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಹಂತಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ, ಮುಖ್ಯವಾಗಿ ಎಲ್ಲ ಕ್ಷೇತ್ರಗಳು. ಇಲ್ಲಿ ನಾವು ಕ್ಷೇತ್ರಗಳನ್ನೇ ನಾವು ನೋಡುವುದಾದರೆ ರಾಜಕೀಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರ ಮತ್ತು ಸಾಂಸ್ಕೃತಿಕ ಕ್ಷೇತ್ರ, ಎಲ್ಲದರಲ್ಲಿಯೂ ನಾವೇನು ಮಾಡಬೇಕು? ಆ ತಾರತಮ್ಯವನ್ನು ನಿಲ್ಲಿಸಬೇಕು ಅಂತ. ಇಟ್ ಈಸ್ ಆಫನ್ ಕಾಲ್ಡ್ ಬಿಲ್ ಆಫ್ ರೈಟ್ಸ್. ಯಾರ ಬಿಲ್ ಆಫ್ ರೈಟ್ಸ್? ಇಂಟರ್ನ್ಯಾಷನಲ್ ಬಿಲ್ ಆಫ್ ರೈಟ್ಸ್ ಫಾರ್ ವುಮನ್. ಅಂತಾರಾಷ್ಟ್ರೀಯ ಮಹಿಳೆಯರ ಹಕ್ಕು ಅಂಥೇಳಿ ನಾವು ಶಿಡಾವ್ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಶಿಡಾವ್. ಓಕೆ, ಶಿಡಾವ್ ವಿ ವಿಲ್ ಕಾಲ್ ಇಟ್ ಆಸ್. ಆ್ಯಂಡ್ ವಾಟ್ ಈಸ್ ದ ಬ್ಯಾಕಿಂಗ್ ಫಾರ್ ದಿಸ್? ಎಲ್ಲಿಂದ ಬಂತಿದ್ದು? ಇಟ್ ಸ್ಟಾರ್ಟೆಡ್ ಫ್ರಮ್ ದ ಯುನೈಟೆಡ್ ಚಾರ್ಟರ್, UN ಚಾರ್ಟರ್, ಯುನೈಟೆಡ್ ನೇಷನ್ಸ್ ಚಾರ್ಟರ್, ದೆನ್ ಬೈ UDHR in 1947, ಯುನೈಟೆಡ್ ನೇಷನ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇಟ್ ಸ್ಟಾರ್ಟೆಡ್ ಫ್ರಮ್ ದೇರ್. ದೆನ್ ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಹ್ಯೂಮನ್ ರೈಟ್ಸ್ ಆರ್ ದ ಬ್ಯಾಕ್ಗ್ರೌಂಡ್ ಆ್ಯಂಡ್ ದ ಬೇಸಿಸ್ ಆಫ್ ದಿಸ್ ಕನ್ವೆನ್ಷನ್. ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಮಹಿಳೆಯರ ಮೇಲಿನ ತಾರತಮ್ಯಗಳು, ಅತ್ಯಾಚಾರಗಳು ಕಡಿಮೆ ಆಗಲಿಲ್ಲ ಅನ್ನೋ ಉದ್ದೇಶದಿಂದ ನಾವು ವಿ ಹ್ಯಾವ್ ಡನ್ ದಿಸ್ ಶೆಡ್ಯೂಲ್ ಆ್ಯಂಡ್ ಇಂಡಿಯಾ ರೆಟಿಫೈಡ್ ಇನ್ 1993. ಈ ಒಂದು ಟ್ರೀಟಿಯನ್ನು ನಾವು 1993ರಲ್ಲಿ ಒಪ್ಕೊಂಡಿದ್ದೀವಿ. ಆದರೆ ಇದಕ್ಕಿಂತಲೂ ಮೊದಲೇ ನಾವು ನಮ್ಮ ಮಹಿಳೆಯರಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಮಹತ್ವದ ಸ್ಥಾನವನ್ನು ಕೊಡುವಲ್ಲಿ ನಿರಂತರವಾದಂತಹ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ದಟ್ ಒನ್ ಹ್ಯಾಸ್ ಟು ಅಪ್ರಿಷಿಯೇಟ್. ರೈಟ್. ನಾವು ಅದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಒನ್ಸ್ ಅಗೇನ್
explain this. Not necessary. Meaning of discrimination. Yes, this is very, very, very important. ಭೇದ ಭಾವ, ಪಕ್ಷಪಾತ, ತಾರತಮ್ಯ. ನಾವು ಡಿಸ್ಕ್ರಿಮಿನೇಷನ್ಗೆ ಏನಂತೀವಿ? ತಾರತಮ್ಯ. ಎಲ್ಲಿಂದ ಶುರು ಆಗುತ್ತೆ ಇದು ತಾರತಮ್ಯ? ಗಂಡು ಹುಡ್ತೋ ಹೆಣ್ಣು ಹುಡ್ತೋ ಅಂತ ಒಂದು ಕಾಲ ಇತ್ತು. ಹೆಣ್ಣು ಹುಟ್ಟುಬಿಡ್ತು ಅಂತ. ಆಮೇಲೆ ಒಂದನೇ ಮಗು ಹೆಣ್ಣಾಯ್ತು, ಎರಡನೇ ಮಗು ಹೆಣ್ಣಾಯ್ತು, ಮೂರನೇ ಮಗು ಹೆಣ್ಣಾಯ್ತು, ಗಂಡು ಬೇಕು. ಹಾಗೆ ಆ ರೀತಿಯಾದಂತಹ ತಾರತಮ್ಯ ಹುಟ್ಟಿನಿಂದ ಪ್ರಾರಂಭ ಆಗ್ತದೆ. ಅದನ್ನು ನಾವು ಜನರಲಿ ಆಮೇಲೆ ನೋಡೋಣ. ಇಲ್ಲಿ ಆರ್ಟಿಕಲ್ 1 ಏನು ಹೇಳುತ್ತೆ ನೋಡಿ. ಆರ್ಟಿಕಲ್ 1 ಆಫ್ ಶಿಡಾ ವಾಟ್ ಇಟ್ ಸೇಸ್ ಡಿಫೈನ್ಸ್, ವ್ಯಾಖ್ಯಾನವನ್ನು ಮಾಡ್ತದೆ. ಏನು? ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮನ್ ಆಸ್, ಅಂದರೆ ತಾರತಮ್ಯ, ಮಹಿಳೆಯರ ವಿರುದ್ಧದ ತಾರತಮ್ಯ ಅಥವಾ ಭೇದ ಭಾವ ಎಂದರೇನು ಅನ್ನೋದನ್ನು. ಎನಿ ಡಿಸ್ಟಿಂಕ್ಷನ್ ವ್ಯತ್ಯಾಸ, ಎಕ್ಸ್ಕ್ಲೂಷನ್ ಅವ್ರನ್ನ ಹೊರಗಿಡುವಂಥದ್ದು, ರಿಸ್ಟ್ರಿಕ್ಷನ್ ಅವರನ್ನು ನಿರ್ಬಂಧಿಸುವಂಥದ್ದು, ಮೇಡ್ ಆನ್ ದ ಬೇಸಿಸ್ ಆಫ್ ಸೆಕ್ಸ್. Read Article 15, read Article 16. We have provided it in 1950 itself. No discrimination shall be done. No. Caste, creed, sex, place of birth and blah blah. ಅದನ್ನು ನಾವು ಆವಾಗಲೇ ಮಾಡಿದ್ವಿ. ಓಕೆ, ಯಾವುದೇ ವಿಷಯದಲ್ಲಿ ಭೇದ ಭಾವವನ್ನು ಮಾಡೋ ಹಾಗಿಲ್ಲ, ಅವರನ್ನು ಹೊರಗಿಡುವ ಹಾಗಿಲ್ಲ, ಅವರನ್ನು ನಿರ್ಬಂಧಿಸುವ ಹಾಗೂ ಇಲ್ಲ. ಯಾವ ಸೆಕ್ಸ್ ಬೇಸಿಸ್ ಮೇಲೆ, ವಿಚ್ ಇಂಪೇರ್ಸ್, ಅದರಿಂದ ಏನಾಗುತ್ತೆ? ಇಂಪೇರ್ ಆಗುತ್ತೆ. ಅದರಿಂದ ಏನಾಗುತ್ತೆ? ಭೇದ ಭಾವ ಆಗುತ್ತೆ. ಆಮೇಲೆ ನಲಿಫೈಸ್, ಶೂನ್ಯಗೊಳಿಸುತ್ತೆ. ಏನು? ಹೆಣ್ಣು ಮಕ್ಕಳ ಮಾನವೀಯ ಹಕ್ಕುಗಳನ್ನು. ಆ ರೀತಿ ಮಾಡುವುದರಿಂದ ಮಹಿಳೆಯರ ಮಾನವೀಯ ಹಕ್ಕುಗಳಲ್ಲಿ ಭೇದ ಭಾವ ಮತ್ತು ಅವು ನಶಿಸುವಂತಹ ಸಾಧ್ಯ ಇರುತ್ತದೆ, ಮತ್ತು ಅವರುಗಳ ಮೂಲಭೂತ ಹಕ್ಕಿಗೆ ಅದು ವಿರುದ್ಧವಾಗುತ್ತದೆ. ಆದ್ದರಿಂದ ಆ ರೀತಿಯ ತಾರತಮ್ಯವನ್ನು ಮಾಡಕೂಡದು ಅಂತಕ್ಕಂಥದ್ದನ್ನು ದಿಸ್ ಡೆಫಿನೇಷನ್ ಈಸ್ ಗಿವನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಟ್ಯಾಕ್ಲಿಂಗ್ ದಿಸ್ ಕ್ವಶನ್, ರೈಟಿಂಗ್ ದಿಸ್ ಡೆಫಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕಲಂ 1 ಪ್ರಕಾರ, ಶೆಡ್ಯೂಲ್ ಕಲಂ 1 ಪ್ರಕಾರ, ಮಹಿಳೆಯ ವಿರುದ್ಧದ ಭೇದ ಭಾವ ಎಂದರೆ ಲಿಂಗ ಆಧಾರಿತ ಯಾವುದೇ ಭೇದ, ನಿರ್ಬಂಧ ಅಥವಾ ನಿರಾಕರಣೆ ಆಗಿದ್ದು ಅದು ಅವರ ಹಕ್ಕುಗಳನ್ನು ಕುಂಠಿತಗೊಳಿಸುತ್ತದೆ ಎಂದು ಅರ್ಥ ಎಂದು ವ್ಯಾಖ್ಯಾನಿಸಲಾಗಿದೆ. ಸೊ ದಿಸ್ ಈಸ್ ಇನ್ ಆರ್ಟಿಕಲ್ 1 ಆಫ್ ದ ಶೆಡೋ. ಆಬ್ಜೆಕ್ಟಿವ್ಸ್, ಉದ್ದೇಶಗಳೇನು? ಈ ಒಂದು ಕೋವೆನೆಂಟ್ನ ಅಥವಾ ಕನ್ವೆನ್ಷನ್ನ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಈ ಕನ್ವೆನ್ಷನ್ನ ಉದ್ದೇಶ ಏನು ಅಂತ ನೋಡೋದಾದ್ರೆ, ಎಲ್ಲ ದೃಷ್ಟಿಕೋನಗಳಲ್ಲಿ, ಎಲ್ಲ ಆಯಾಮಗಳಲ್ಲಿ ನಾವೇನು ಮಾಡೋದು? ಮಹಿಳೆಯರ ವಿರುದ್ಧವಾದಂತಹ ತಾರತಮ್ಯವನ್ನು ಶೂನ್ಯಗೊಳಿಸುವುದು, ನಿವಾರಣೆ ಮಾಡುವುದು. ಆಮೇಲೆ ಸಮಾನತೆಯನ್ನು ತರುವುದು, ಎನ್ಶ್ಯೂರ್ ಈಕ್ವಾಲಿಟಿ ಬಿಟ್ವೀನ್ ಮೆನ್ ಆ್ಯಂಡ್ ವುಮನ್. ಇವತ್ತಿನವರೆಗೂ ಇದು ಈ ತಳ ಹಂತದಲ್ಲಿ ಇವತ್ತಿನವರೆಗೂ ಆಗಿಲ್ಲ. ಕೆಲವು ಕ್ಷೇತ್ರಗಳಲ್ಲಿ ಆಗಿದೆ ಅಂತ ಹೇಳ್ಬೋದು, ಎಲ್ಲ ಹಂತದಲ್ಲಿ ಇದು ಆಗಿಲ್ಲ. ಟು ಪ್ರಮೋಟ್ ವುಮನ್ಸ್ ಡೆವಲಪ್ಮೆಂಟ್, ಮಹಿಳೆಯರ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡುವುದು ಮತ್ತು ಅವರನ್ನು ಸಬಲೀಕರಣಗೊಳಿಸುವುದು. ಎಂಪವರ್ಮೆಂಟ್, ವುಮನ್ ಎಂಪವರ್ಮೆಂಟ್, ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ಈ ಒಂದು ಕನ್ವೆನ್ಷನ್ನ ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಎಸ್, ಕೀ ಪ್ರೊವಿಷನ್ಸ್ ಆಫ್ ಶೀಡೋ. ಫಸ್ಟ್ ಥಿಂಗ್ ಈಸ್ ಈಕ್ವಾಲಿಟಿ ಆ್ಯಂಡ್ ನಾನ್ ಡಿಸ್ಕ್ರಿಮಿನೇಷನ್. ಆರ್ಟಿಕಲ್ 2 ಮತ್ತು 3ರಲ್ಲಿ ಹೇಳ್ತೀವಿ ನಾವು. 2 ಮತ್ತು 3ರಲ್ಲಿ ಏನು ಹೇಳ್ತೀವಿ? ವಿ ಸ್ಪೆಸಿಫಿಕಲಿ ಟಾಕ್ ಅಬೌಟ್ ಈಕ್ವಾಲಿಟಿ. ಸಮಾನತೆ ಇರಬೇಕು, ಮಹಿಳೆ ಮತ್ತು ಪುರುಷನ ಮಧ್ಯೆ ಸಮಾನ ಅವಕಾಶಗಳಿರಬೇಕು, ಸಮಾನ ಸ್ಥಾನಮಾನ ಇರಬೇಕು, ಮತ್ತು ಅವರುಗಳ ಮಧ್ಯೆ ತಾರತಮ್ಯ
ಇರಕೂಡದು. ಸ್ಟೇಟ್ಸ್ ಮಸ್ಟ್ ಎಲಿಮಿನೇಟ್. ಸಿ ಹಿಯರ್ ದಿಸ್ ಟ್ರೀಟಿ ಗಿವ್ಸ್ ದ ಡೈರೆಕ್ಷನ್ ಟು ದ ನೇಷನ್. ಯಾವುದೇ ದೇಶ ನೀವೇನು ಸಹಿ ಮಾಡ್ತಿರಲ್ಲ, ನಿಮಗೆ ಒಂದು ನಿರ್ದೇಶನ ಕೊಡುತ್ತೆ. ನಿಮ್ಮ ಜವಾಬ್ದಾರಿ ಇದು, ದೇಶದ ಜವಾಬ್ದಾರಿ. ಸ್ಟೇಟ್ ಅಂದರೆ ಇಲ್ಲಿ ದೇಶ ಜವಾಬ್ದಾರಿ ಏನು? ತಾರತಮ್ಯವನ್ನು ಕೊನೆಗೊಳಿಸುವುದಕ್ಕೋಸ್ಕರ ಕಾನೂನುಗಳನ್ನು ಯೋಜನೆಗಳನ್ನು ಜಾರಿಗೊಳಿಸುವುದು. ಕಾನೂನುಗಳನ್ನು ಯೋಜನೆಗಳನ್ನು ಜಾರಿಗೊಳಿಸುವುದು. ನಿಮ್ಮ ಕಾನೂನುಗಳು ನಿಮ್ಮ ಯೋಜನೆಗಳು ಏನಾಗಬೇಕು? ಈ ಒಂದು ತಾರತಮ್ಯವನ್ನು ನಿವಾರಿಸುವ ನಿಟ್ಟಿನಲ್ಲಿ ಜಾರಿಗೊಳ್ಳಬೇಕು. ಟೆಂಪರರಿ ಆ್ಯಂಡ್ ಸ್ಪೆಷಲ್ ಮೆಜರ್ಸ್. Affirmative action is allowed to achieve equality. Affirmative action. What is affirmative action? Now positive discrimination. We'll call it as positive discrimination. For example, if we see Article 15, subclass 3, we have got a special provision. What is special provision? In our constitution itself, we have given a provision in Article 15(3) stating that state can do laws to specially treat women and children. ಮಹಿಳೆ ಮತ್ತು ಮಕ್ಕಳಿಗಾಗಿ ವಿಶೇಷ ಕಾನೂನುಗಳನ್ನು ಮಾಡಿ ಅವರಿಗೆ ವಿಶೇಷ ಅವಕಾಶಗಳನ್ನು ಮಾಡಿಕೊಡುವ ಎಲ್ಲ ಅಧಿಕಾರವನ್ನು ನಾವು ನಮ್ಮ ಸಂವಿಧಾನ ಪ್ರಾರಂಭವಾದ ದಿನದಿಂದಲೇ ನಾವು ಈ ಒಂದು ಅನುಚ್ಛೇದದಲ್ಲಿ ಈ ಪ್ರಾವಧಾನವನ್ನು ಮಾಡಿದ್ದೀವಿ ಮಹಿಳೆಯರ ವಿಷಯದಲ್ಲಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ದಟ್ ಈಸ್ ಅವೈಲೇಬಲ್ ಇನ್ ಆರ್ಟಿಕಲ್ 4. Then Article 5 talks about stereotypes. What do you understand by stereotype? ಹೆಣ್ಮಗಳ ಕೆಲಸ ಮನೆಯಲ್ಲಿ ಇರೋದ್ರಿ, ಹೆಣ್ಮಗಳ ಕೆಲಸ ಅಡುಗೆ ಮಾಡ್ಕೊಂಡಿರೋದ್ರಿ, ಹೆಣ್ಮಗಳು ಯಾಕ್ರಿ ಪಬ್ಲಿಕ್ ಲೈಫಲ್ಲಿ ಬರ್ಬೇಕ್ರಿ. ಆಲ್ ದೀಸ್ ಥಿಂಗ್ಸ್ ವೇರ್ ಸ್ಟೀರಿಯೋಟೈಪ್. ಓಕೆ, ಸಂಪ್ರದಾಯ, ಲಿಂಗ ಆಧಾರಿತ ಸಂಪ್ರದಾಯ. ಸ್ಟೇಟ್ಸ್ ಮಸ್ಟ್ ಎಲಿಮಿನೇಟ್. ಇವುಗಳನ್ನೆಲ್ಲ ನಾವೇನು ಮಾಡಬೇಕು? ಸ್ಟೀರಿಯೋಟೈಪ್ಸ್ನ ಎಲಿಮಿನೇಟ್ ಮಾಡಬೇಕು. ಎಲ್ಲ ಕ್ಷೇತ್ರದಲ್ಲೂ ಇರಬೇಕು. ಅವರು ರಾಜಕೀಯ ಕ್ಷೇತ್ರದಲ್ಲಿ ಇರಬೇಕು, ಪಂಚಾಯಿತಿಯಲ್ಲಿ ಇರಬೇಕು, ಕೆಲಸಗಳಲ್ಲಿ ಇರಬೇಕು, ಗೌರ್ಮೆಂಟ್ ಕೆಲಸದಲ್ಲಿ ಇರಬೇಕು, ಸಾಮಾಜಿಕ ಕೆಲಸದಲ್ಲಿ ಇರಬೇಕು, ಆರ್ಥಿಕ ಕೆಲಸದಲ್ಲಿ ಇರಬೇಕು, ಸೈನ್ಯದಲ್ಲಿ ಇರಬೇಕು. ಎವ್ರಿವೇರ್ ದೇ ಶುಡ್ ಬಿ ದೇರ್. ಸೊ ಸ್ಟೀರಿಯೋಟೈಪ್ ಈಸ್ ಟು ಬಿ ಅವಾಯ್ಡೆಡ್. ದಿಸ್ ಶುಡ್ ನಾಟ್ ಬಿ ದೇರ್. ದೆನ್ ಅನದರ್ ವೆರಿ ಮಿನಾಸ್ ಆಫ್ ದ ಸೊಸೈಟಿ. ಸಮಾಜಕ್ಕೆ ಒಂದು ಶಾಪ ಏನು? ಟ್ರಾಫಿಕಿಂಗ್, ವುಮೆನ್ ಟ್ರಾಫಿಕಿಂಗ್, ವೇಶ್ಯಾವಾಟಿಕೆ. ನೋಡಿ, ಪ್ರಾಹಿಬಿಟ್ಸ್ ಟ್ರಾಫಿಕಿಂಗ್ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ವುಮನ್. ರೈಟ್? ಇವತ್ತಿಗೂ ಇದು ನಡೀತಾ ಇದೆ. ಇದು ಹೋಗಬೇಕು. ಹೆಣ್ಣು ಮಕ್ಕಳನ್ನು ಏನು ಮಾಡ್ತಾರೆ? ತಂದೆ ತಾಯಿಗಳೇ ಮಾರ್ತಾರೆ. ತಮ್ಮ ಬಡತನಕ್ಕೋಸ್ಕರ ಅವ್ರುಗಳನ್ನ ಮಾರ್ತಾರೆ. ಅವ್ರು ಬಂದು ರೆಡ್ ಏರಿಯಾದಲ್ಲಿ ಪ್ರಾಸ್ಟಿಟ್ಯೂಟಾಗಿ ಕೆಲಸ ಮಾಡ್ತಾರೆ. ದಟ್ ಈಸ್ ವುಮೆನ್ ಟ್ರಾಫಿಕಿಂಗ್. ಅವ್ರನ್ನ ತೆಗೆದುಕೊಂಡು ಹೋಗಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಹೋಗಿ ನೀವು ಯಾವುದೋ ಒಂದು ಪ್ರಾಸ್ಟಿಟ್ಯೂಟ್ ಸೆಂಟರಲ್ಲಿ ಅವ್ರನ್ನ ಸೇಲ್ ಮಾಡ್ತಾರೆ. ದಟ್ ಈಸ್ ನಾಟ್ ಪರ್ಮಿಟೆಡ್. ದ್ಯಾಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ಎಲಿಮಿನೇಟೆಡ್. That has to be, we have made laws for this. We have laws that I will refer. Then political rights. We should have political rights. ನೆನಪಿಟ್ಕೊಳ್ಳಿ, ಅಮೇರಿಕದಲ್ಲಿ ಅಮೇರಿಕ ದೇಶದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ನಾವು ಪೊಲಿಟಿಕಲ್ ರೈಟ್ಸ್ ಕೊಡ್ತೀವಿ. We have given it in 1947 itself. But Americans have got it a later date. ಎಷ್ಟೋ ಹೋರಾಟವನ್ನು ಮಾಡಬೇಕಾಗಿತ್ತು ಅವ್ರ ಮಹಿಳೆಯರಿಗೆ ವೋಟ್ ಹಾಕ್ಲಿಕ್ಕೆ ಪವರ್ ಬೇಕು ಅಂತೇಳಿ. ಬಟ್ ಇನ್ ಇಂಡಿಯಾ we have done it well before this convention, right? Women must have political rights, equal political participation. We must acknowledge the 73rd, 74th CAA 1992. ಯಾಕೆ? ಈ ಒಂದು ತಿದ್ದುಪಡಿಗಳಲ್ಲಿ, ಈ ಎರಡೂ ತಿದ್ದುಪಡಿಗಳಲ್ಲಿ ನಾವು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ 33% ರಿಸರ್ವೇಷನ್ ಕೊಟ್ಟಿದ್ದೀವಿ. 33% ರಿಸರ್ವ್ ಅಂದರೆ ಮಹಿಳೆಯರು ರಾಜಕೀಯದಲ್ಲಿಯೂ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ 1992ರಲ್ಲಿ ನಾವು ಈ ರೀತಿಯಾದಂತಹ ಪ್ರಾವಧಾನವನ್ನು ಮಾಡಿದ್ದೀವಿ. ದೆನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಜುಕೇಷನ್. ಹೇಗೆ ಪುರುಷನಿಗೆ ನಾವು ಶಿಕ್ಷಣವನ್ನು ಕೊಡ್ತೀವೋ ಮಹಿಳೆಯರಿಗೂ ಕೂಡ ಅದೇ ಸಮಾನತೆಯಲ್ಲಿ ನಾವು ಏನು ಮಾಡಬೇಕು? ಶಿಕ್ಷಣವನ್ನು ಕೊಡಬೇಕು. ಅವರಿಗೆ ಕೆಲಸಗಳಲ್ಲಿಯೂ ಅವಕಾಶವನ್ನು ಕೊಡಬೇಕು. ಸೊ ದಟ್ ಈಸ್ ಎನದರ್
point in the convention. Equal access to education and employment opportunities. Giving opportunity. And this is available in our Article 14. Article 21 capital A. Right? This is what is available. Then health, especially maternity leave, healthcare services, which is not applicable to men. It is applicable to women. ಮಹಿಳೆ ನಮ್ಮ ತನ್ನದೇ ಆದಂತಹ ಹೆಚ್ಚುವರಿಯಾದಂತಹ ನೈಸರ್ಗಿಕ ಜವಾಬ್ದಾರಿಯನ್ನು ಹೊಂದಿದ್ದಾರೆ. 10 ತಿಂಗಳು 9 ತಿಂಗಳು ಹೊಟ್ಟೆಯಲ್ಲಿ ಮಗುವನ್ನು ಹೊತ್ತು ಹೆತ್ತು 3 ವರ್ಷ 4 ವರ್ಷ 20 ವರ್ಷ ಅವ್ರುಗಳನ್ನ ಜೋಪಾನ ಮಾಡುವಂತಹ ಹೆಚ್ಚಿನ ಜವಾಬ್ದಾರಿ ಮಹಿಳೆಯರಿಗಿತ್ತು. ದೇರ್ಫೋರ್ ಹೆಲ್ತ್ ಆಫ್ ಎ ವುಮನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎನ್ಶ್ಯೂರ್ಸ್ ಅಕ್ಸೆಸ್ ಟು ಹೆಲ್ತ್ ಕೇರ್ ಸರ್ವಿಸಸ್. ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಅದರಲ್ಲಿ ಸಮಾನತೆ ಇರಬೇಕು. ಮ್ಯಾರೇಜ್ ವಿಷಯದಲ್ಲಿಯೂ ಸಮಾನತೆ ಇರಬೇಕು. ಗಂಡ ಹೆಚ್ಚು ಹೆಂಡತಿ ಕಡಿಮೆ, ನೌ ದೇ ಶುಡ್ ಬಿ ಇನ್ ದ ಈಕ್ವಲ್ ಫುಟಿಂಗ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ರಿಲೇಷನ್ಸ್ ಇವು ಕೂಡ ಸಮಾನತೆಯ ಆಧಾರದಲ್ಲಿ ಬೆಳೆಯಬೇಕು ಅಂತಕ್ಕಂಥದ್ದನ್ನು ಈ ಕನ್ವೆನ್ಷನ್ ನಮಗೆ ಹೇಳ್ತದೆ. ನಾವು ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮ್, ಈ ಒಂದು ವ್ಯವಸ್ಥೆ ಸರಿಯಾಗಿ ಸಮಾನತೆ ವಿಷಯ, ಈ ತಾರತಮ್ಯ ವಿಷಯವನ್ನು ಎಲಿಮಿನೇಟ್ ಮಾಡುವ ದೃಷ್ಟಿಯಲ್ಲಿ ದೇಶಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತವೆಯೋ ಇಲ್ಲವೋ ಎಂದು ನೋಡುವುದಕ್ಕೆ ಒಂದು ಕಮಿಟಿ ಮಾಡಿರ್ತಾರೆ. ಕಮಿಟಿ ಆನ್ ಎಲಿಮಿನೇಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮನ್ ಅಂತಕ್ಕಂಥ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿಯನ್ನು ಅನುಚ್ಛೇದ 17ರ ಪ್ರಕಾರ ಮಾಡಲಾಗಿರುತ್ತೆ. ಎಲ್ಲ ಟ್ರೀಟಿಯನ್ನು ಸಹಿ ಮಾಡಿದಂತಹ ಎಲ್ಲ ದೇಶಗಳು ತಾವು ಯಾವ ಆ್ಯಕ್ಷನ್ ತಗೊಂಡಿದ್ದೀರಿ, ಈ ರೀತಿಯಾದಂತಹ ತಾರತಮ್ಯವನ್ನು ಕಡಿಮೆಗೊಳಿಸೋದಕ್ಕೆ ತೆಗೆದುಕೊಂಡಂತಹ ಎಲ್ಲ ವಿವರಗಳನ್ನು ಏನು ಮಾಡಬೇಕಾಗತ್ತೆ, ಪಿರಿಯಾಡಿಕಲಿ ಸಮಯಕ್ಕೆ ನಾವು ಈ ಒಂದು ಸಮಿತಿಗೆ ಸಲ್ಲಿಸಬೇಕಾಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು. ದೆನ್ ಐ ಆಮ್ ಟ್ರೈಂಗ್ ಟು ಕಂಪೇರ್ ದಿಸ್ ವಿತ್ ಇಂಡಿಯನ್ ಲಾ. ಈ ಕನ್ವೆನ್ಷನ್ ಸಿಡಾನ್ ಇಂಡಿಯನ್ ಲಾದ ಜೊತೆಗೆ ನಾವು ನೋಡೋದಾದರೆ ಪ್ರಿನ್ಸಿಪಲ್ಸ್ ಆರ್ ರಿಫ್ಲೆಕ್ಟೆಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್. ಆರ್ಟಿಕಲ್ 14 ನಾವು ಎಲ್ಲರಿಗೂ ಲಿಂಗಭೇದವಿಲ್ಲದೆ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿದ್ದೀವಿ. ಆಮೇಲೆ ನೋ ಡಿಸ್ಕ್ರಿಮಿನೇಷನ್ ಆನ್ ಗ್ರೌಂಡ್ಸ್ ಆಫ್ ಸೆಕ್ಸ್ ಅಷ್ಟೇ ಅಲ್ಲ, ವಿ ಹ್ಯಾವ್ ಗಿವನ್ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಇನ್ ಆರ್ಟಿಕಲ್ 15(3). In Article 15(3) we have given special provision to women. ಮಹಿಳೆಯರಿಗೆ ವಿಶೇಷ ಪ್ರಾವಧಾನಗಳನ್ನು, ರಿಸರ್ವೇಷನ್ ಫೆಸಿಲಿಟಿಯನ್ನು ನಾವು ಮಾಡಿಕೊಡ್ತೀವಿ, ಮಹಿಳಾ ರಿಸರ್ವೇಷನ್. ದೆನ್ ಆರ್ಟಿಕಲ್ 16 ಈಕ್ವಲ್ ಅಪಾರ್ಚುನಿಟಿ ಇನ್ ಎಂಪ್ಲಾಯ್ಮೆಂಟ್, ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಟ್ಟಿದ್ದೀವಿ ನಾವು ಕೆಲಸದಲ್ಲಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನುಚ್ಛೇದ. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ನೋಡಿ, ಮಹಿಳೆಯರಿಗೆ ಕಡಿಮೆ ಸಂಬಳ, ಪುರುಷರಿಗೆ ಜಾಸ್ತಿ ಸಂಬಳ ಅಂತಿಲ್ಲ, ಎಲ್ಲರಿಗೂ ಸಮಾನವಾದಂತಹ ಸಂಬಳ. ಕೆಲಸ ಹೇಗಿದೆಯೋ ಕೆಲಸಕ್ಕೆ ತಕ್ಕನಾಗಿ ಸಂಬಳ. ದೆನ್ 42 ಮೆಟರ್ನಿಟಿ ರಿಲೀಫ್. Now this maternity relief is given for 2 years for central government employees. That is 2 years child care leave ಅಂತ ಕೊಡ್ತೀವಿ ನಾವು. ಚೈಲ್ಡ್ ಕೇರ್ ಲೀವ್ 2 years ಕೊಟ್ಟಿದ್ದಾರೆ. ಈಗ ಚೈಲ್ಡ್ ಕೇರ್ ಲೀವ್ ಟು ವುಮನ್ ಎಷ್ಟು? 2 years. ಮಗ 18 ವರ್ಷ ಆಗೋ ತನಕ ಯಾವಾಗಾದ್ರೂ 2 ವರ್ಷ ತಗೋಬೋದು ಅವರು. ದೆನ್ ವಾಟ್ ಆರ್ ಆಲ್ ದ ಲಾಸ್ ದ್ಯಾಟ್ ವಿ ಹ್ಯಾವ್ ಎನಾಕ್ಟೆಡ್, ಏನು ಕಾನೂನುಗಳನ್ನು ನಾವು ಜಾರಿಗೊಳಿಸಿದ್ದೀವಿ ಅಂತ ನೋಡೋದಾದ್ರೆ ಈ ಎಲ್ಲ ಪ್ರಮುಖವಾದ ಕಾನೂನುಗಳನ್ನು ನೀವು ಬರೆಯಬೇಕಾಗ್ತದೆ. ಪ್ರೊಟೆಕ್ಷನ್ ಆಫ್ ವುಮನ್ ಫ್ರಾಮ್ ಡೊಮೆಸ್ಟಿಕ್ ವೈಲೆನ್ಸ್, ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ವೈಲೆನ್ಸ್ ಮಾಡೋ ಹಾಗಿಲ್ಲ. ಡೌರಿ ಹರಾಸ್ಮೆಂಟ್ ಆ್ಯಕ್ಟ್ ವಿಚ್ ಐ ಹ್ಯಾವ್ ನಾಟ್ ರಿಟನ್. And this is very important, the outcome of Vishaka, sexual harassment of women at workplace. Okay, protection against ಅಂತ ಸೇರಿಸ್ಕೋಬೇಕಿಲ್ಲ. ಪ್ರೊಟೆಕ್ಷನ್ against sexual harassment. Then Dowry Prohibition Act 1961, Maternity Benefit Act 1961, Prohibition of Child Marriage Act 2000. Yes, this is very important. ಹೆಣ್ಮಕ್ಕಳಿಗೆ ಬಾಲ್ಯದಲ್ಲಿ ಮದುವೆ ಮಾಡೋ ಹಾಗಿಲ್ಲ. ವುಮೆನ್ ರಿಸರ್ವೇಷನ್ ಇನ್ ಲೋಕಲ್ ಗೌರ್ಮೆಂಟ್ಸ್ ಅಷ್ಟೇ ಅಲ್ಲ, ಇತ್ತೀಚೆಗೆ ನಾವು ಪಾರ್ಲಿಮೆಂಟಲ್ಲಿಯೂ ಕೂಡ ಅವರಿಗೆ 1/3 ರಿಸರ್ವೇಷನ್ ಕೊಡಬೇಕು ಅನ್ನುವಂತಹ ಒಂದು ಸಂವಿಧಾನ ತಿದ್ದುಪಡಿಯನ್ನು ಕೂಡ ಮಾಡಿದ್ದೀವಿ. ಆದರೆ ಈ ಮೊನ್ನೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ರಾಜಕೀಯ ನಡೀತು, ಅದರ ಬಗ್ಗೆ ನಾನು ಹೆಚ್ಚು ನಿಮ್ಗೆ ಹೇಳಕ್ಕೆ ಹೋಗೋದಿಲ್ಲ.
ದೆನ್ ಐ ವಿಲ್ ಫೋಕಸ್ ಆನ್ ದ ಕೇಸ್ ಲಾಸ್. ಪರ್ಟಿಕ್ಯುಲರ್ಲಿ ಈ ವಿಷಯದಲ್ಲಿ ನೀವು ವಿಶಾಖ ಕೇಸನ್ನು ಬರೀದೇ ಹೋಗಲೇಬಾರದು. ವಿಶಾಖ ಪ್ರಕರಣ ಎಂಥ ಪ್ರಕರಣ ಅಂತಂದರೆ, ಇಟ್ ವಾಸ್ ಆಫ್ ಆರ್ಟಿಕಲ್ 142, ಯೂಸೇಜ್ ಆಫ್ ಆರ್ಟಿಕಲ್ 142. ಈ ವಿಶಾಖ ಪ್ರಕರಣವನ್ನು ನೀವು ಮೆನ್ಷನ್ ಮಾಡಲೇಬೇಕು. ವಿಶಾಖ ಪ್ರಕರಣ ಎಂದು ವಿಶಾಖ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಪ್ರಕರಣ ತುಂಬ ಇಂಪಾರ್ಟೆಂಟ್ ಪ್ರಕರಣ. ನಾವು ಕಾನ್ಸ್ಟಿಟ್ಯೂಷನ್ ಹೇಳುವಾಗಲೂ ಇದನ್ನು ಹೇಳಿರ್ತೀವಿ. ವುಮೆನ್ಸ್ ರೈಟ್ಸ್ ಬಗ್ಗೆ, ವರ್ಕಿಂಗ್ ವುಮೆನ್ಸ್ಗೆ ಎಲ್ಲಿಯೂ ಪ್ರೊಟೆಕ್ಷನ್ ಇರಲಿಲ್ಲ. ಎಸ್ಪೆಷಲಿ ಈ ಮನೆ ಕೆಲಸ ಮಾಡುವಂಥ ಹೆಣ್ಮಕ್ಳು ಬಹಳ ಕಷ್ಟ. ಮನೆ ಕೆಲಸ ಮಾಡುವಂಥ ಹೆಣ್ಮಕ್ಕಳ ಮೇಲೆ ಸೆಕ್ಸುವಲ್ ಹರಾಸ್ಮೆಂಟ್ ತುಂಬ ಆಗ್ತಿತ್ತು. ಆ ಹರಾಸ್ಮೆಂಟ್ ತಡೆಯೋದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ದಿಸ್ ಹ್ಯಾಸ್ ಕಮ್ ವೆದರ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಸೆಕ್ಸುವಲ್ ಹರಾಸ್ಮೆಂಟ್ ಎಕ್ಸಿಸ್ಟ್. ಸುಪ್ರೀಂ ಕೋರ್ಟ್ ಲೇಡ್ ಡೌನ್ ದ ಗೈಡ್ಲೈನ್ಸ್ ಯೂಸಿಂಗ್ ಶೆಡ್ಯೂಲ್. ಓಕೆ, ಇದನ್ನ ಮೇಲೆ ಅವ್ರು ಏನು ಮಾಡಿದ್ರು, ದೇ ಹ್ಯಾವ್ ಗಿವನ್ ವಿಶಾಖ ಗೈಡ್ಲೈನ್ಸ್ ಅಂತೇಳಿ ಸುಮಾರು ಗೈಡ್ಲೈನ್ಸನ್ನೇ ಕೊಟ್ಟರು. ವಿಶಾಖ ಗೈಡ್ಲೈನ್ಸ್ ಏನು? ವಿಶಾಖ ಗೈಡ್ಲೈನ್ಸು, ಟಿಲ್ ಪಾರ್ಲಿಮೆಂಟ್ ಮೇಕ್ಸ್ ಲಾ, ಪಾರ್ಲಿಮೆಂಟ್ ಮೇಕ್ಸ್ ಲಾ, till parliament makes law, these guidelines want to be treated as law ಅಂತ ಹೇಳ್ತು. ಯಾವುದರಲ್ಲಿ? ಆರ್ಟಿಕಲ್ 142ನ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು. ಸುಪ್ರೀಂ ಕೋರ್ಟ್ಗೆ 142ನಲ್ಲಿ ಅಧಿಕಾರ ಇದೆ. ಎಲ್ಲಿ ಅನ್ಯಾಯ ನಡೀತದೆ ಅಂತಂದರೆ, ಇಟ್ ಕ್ಯಾನ್ ಕಮ್ ಆ್ಯಂಡ್ ಗಿವ್ ಎ ಜಜ್ಮೆಂಟ್. ಇನ್ ದ್ಯಾಟ್ ಜಜ್ಮೆಂಟ್ ಇಟ್ ಗೇವ್ ಸೋ ಮೆನಿ ಗೈಡ್ಲೈನ್ಸ್. ಆ ಎಲ್ಲ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕು. ಒಂದು ವರ್ಕ್ ಪ್ಲೇಸಲ್ಲಿ ಏನೇನು ಇರಬೇಕು, ಯಾವ ಥರ ಮಹಿಳೆಗೆ ಪ್ರೊಟೆಕ್ಷನ್ ಮಾಡಬೇಕು, ಎಲ್ಲ ವಿವರಗಳು ಅದರಲ್ಲಿ ಇರೋದನ್ನು ನಾವು ನೋಡ್ತೀವಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇರ್ ಈಸ್ ಅನದರ್ ಕೇಸ್. ದಿಸ್ ಕೇಸ್ ಈಸ್ 1999 ಕೇಸ್. ವಾಟ್ ಈಸ್ ದಿಸ್ ಕೇಸ್? ಅಪ್ರೆಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ವರ್ಸಸ್ AK ಚೋಪ್ರಾ. ನೋಡಿ, ಇವನೊಬ್ಬ ಸೀನಿಯರ್ ಆಫೀಸರ್, ಮಿಸ್ಟರ್ ಚೋಪ್ರಾ ಒಬ್ಬ ಸೀನಿಯರ್ ಆಫೀಸರ್. ವಾಟ್ ಹಿ ಟ್ರೈ ಟು ಮೊಲೆಸ್ಟ್ ಎ ವುಮನ್. ಕೆಲಸ ಕೊಟ್ಟರು ಅಂತ ಇಟ್ಕೊಳ್ಳಿ. ಕೆಲಸ ಕೊಟ್ಟಂಥವ್ರು ಆ ಮಹಿಳೆಯನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ನೋಡ್ತಾರೆ. ಎಸ್ಪೆಷಲಿ ಇನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ದಿಸ್ ಈಸ್ ಅ ವೆರಿ ಸೀರಿಯಸ್ ಇಶ್ಯೂ. ಅದನ್ನು ತಪ್ಪಿಸೋದಕ್ಕೋಸ್ಕರ ಎಕ್ಸ್ಪಾಂಡೆಡ್ ದ ಮೀನಿಂಗ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್. ಆ್ಯಕ್ಚುಲಿ ಸೆಕ್ಸುವಲ್ ಇಂಟರ್ಕೋರ್ಸ್ ಆಗಬೇಕಂತಲೇ ಇಲ್ಲ. ನೀವು ಆ ಹೆಣ್ಮಗಳನ್ನು ದುರ್ಗುಟ್ಟಿ ನೋಡಿದರೆ ಇಟ್ ಅಮೌಂಟ್ಸ್ ಟು ಮೊಲೆಸ್ಟೇಷನ್. ಅವನ್ನ ಸೆಕ್ಸುವಲ್ ಹರಾಸ್ಮೆಂಟ್ ಮೇಲೆ ಅವನ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಮಾಡ್ಬೋದು. ಪ್ರೊಟೆಕ್ಷನ್ ಆಫ್ ಡಿಗ್ನಿಟಿ ಆಫ್. ಇದರಿಂದ ನಾವೇನು ನೋಡ್ಬೋದು, ಒಬ್ಬ ಮಹಿಳೆಯ ಗೌರವದ ರಕ್ಷಣೆಯನ್ನು ಮಾಡುವಂತಹ ಕೆಲಸವನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಮಾಡಿದೆ ಅಂತ ಹೇಳ್ಬೋದು. ಇಟ್ ಹ್ಯಾಸ್ ಎಕ್ಸ್ಪಾಂಡೆಡ್ ದ ಕಾನ್ಸೆಪ್ಟ್ ಆಫ್ ಆರ್ ಡೆಫಿನೇಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್. ಒಬ್ಬ ಹೆಣ್ಣು ಮಗಳನ್ನು ದುರ್ಗುಟ್ಟಿ ನೋಡುವಂಥದ್ದು ಅಥವಾ ಮೈ ಮುಟ್ಟುವಂಥದ್ದು ಕೂಡ ಏನಾಗುತ್ತೆ, ಇಟ್ ಅಮೌಂಟ್ಸ್ ಟು ಸೆಕ್ಸುವಲ್ ಹರಾಸ್ಮೆಂಟ್ ಅಂತಕ್ಕಂಥದ್ದನ್ನು ಪ್ರಪ್ರಥಮವಾಗಿ ಈ ಪ್ರಕರಣದಲ್ಲಿ ಹೇಳಲಾಯಿತು. ದೆನ್ ಗೀತಾ ಹರಿಹರನ್ ವರ್ಸಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1999. This is another, this one. Here, according to section 6A, okay, guardianship ಬಗ್ಗೆ. This issue was about the guardianship. Supreme Court held that mother can also act as a natural guardian. ಇಲ್ಲಿ ತಂದೆ ಹೇಳಿದರು, ಮಗು ನಂದು, ನಿನಗೇನು ಸಂಬಂಧ ಇಲ್ಲ ಅಂತ. ನೋ, ಮಗು ಹೆಂಡತಿಗೂ ಸಂಬಂಧಪಡ್ತಾನೆ, ಮಹಿಳೆಗೂ ಸಂಬಂಧಪಡ್ತಾನೆ. ಡ್ಯೂರಿಂಗ್ ಫಾದರ್ಸ್ ಲೈಫ್ ಟೈಮ್, ಇಫ್ ದ ಫಾದರ್ ಈಸ್ ಅಬ್ಸೆಂಟ್, ಇಂಡಿಫರೆಂಟ್ ಆರ್ ಇನ್ಕ್ಯಾಪಬಲ್, ತಂದೆ ಅವನನ್ನು ಸರಿಯಾಗಿ ನೋಡಿದಂತಹ ಸಂದರ್ಭದಲ್ಲಿ ತಾಯಿ ಪಾಲಕಿ ಆಗ್ತಾಳೆ. ಯಾರಿಗೆ? ಮಗುವಿಗೆ. ಜೆಂಡರ್ ಇಕ್ವಾಲಿಟಿ ಇನ್ ಗಾರ್ಡಿಯನ್ಶಿಪ್ ರೈಟ್ಸ್ ಅಂತಕ್ಕಂಥದ್ದು ಈ ಪ್ರಕರಣದ ತತ್ವ. ದೆನ್ ಕಮ್ಸ್ ಮುತ್ತಮ್ಮ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಪಾಪ ಇದು ಫಾರಿನ್ ಸರ್ವಿಸಲ್ಲಿ ಇರ್ತಕ್ಕಂಥ ಹೆಣ್ಮಗಳ ಕೆಲಸ ಇದು. ನೋಡಿ, ಇಂಡಿಯನ್ ಫಾರಿನ್ ಸರ್ವಿಸಲ್ಲಿ ಇದ್ದಂಥ ಹೆಣ್ಮಗಳಿಗೆ ವಾಟ್ ವಾಸ್ ದ ಲಾ? ಮದುವೆ ಆಗಬೇಕಂದ್ರೆ ನೀವು ಸರ್ಕಾರದ ಪರ್ಮಿಷನ್ ತಗೋಬೇಕು ಅಂತ. ದಟ್ ವಾಸ್ ಅಗೇನೆಸ್ಟ್ ಡಿಗ್ನಿಟಿ ಆಫ್ ವುಮನ್. ಸರ್ವಿಸ್ ರೂಲ್ಸ್ ಕೆನಾಟ್ ಡಿಸ್ಕ್ರಿಮಿನೇಟ್ ಅಗೇನೆಸ್ಟ್ ವುಮನ್, ಜೆಂಡರ್ ಡಿಸ್ಕ್ರಿಮಿನೇಷನ್. ಅದನ್ನು ಇಲ್ಲಿ ತಡೀತಾ ಈ ಪ್ರಕರಣದಲ್ಲಿ, ಮುಸ್ತಮ್ಮ ಪ್ರಕರಣದಲ್ಲಿ. ಇನ್ನೊಂದು ಕೇಸ್ ಇದೆ, ಏರ್ ಇಂಡಿಯಾ ವರ್ಸಸ್ ನರ್ಗೀಸ್ ಮಿರ್ಜಾ. ಇದು ಕೂಡ ಅದೇ ತೆರನಾದಂತಹ ಪ್ರಕರಣ. ಇದರಲ್ಲಿ ಕೂಡ ಮಹಿಳೆಯ ಘನತೆಯನ್ನು ನಾವು ಎತ್ತಿ ಹಿಡಿತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಆದ್ದರಿಂದ ನಾವೇನು ಹೇಳ್ಬೋದು, ಈ ಒಂದು
ಕನ್ವೆನ್ಷನ್ನ ಮಹತ್ವ, ಸೀಡಾದ ಮಹತ್ವ ಏನಂತ ಹೇಳೋದಾದರೆ ಇದು ಲೈಂಗಿಕ ಸಮಾನತೆಯನ್ನು ಎತ್ತಿ ಹಿಡಿತದೆ, ಪ್ರೋತ್ಸಾಹಿಸ್ತದೆ. ಆಮೇಲೆ ರಾಷ್ಟ್ರೀಯ ಕಾನೂನುಗಳನ್ನು ಮಾಡುವಲ್ಲಿ ಇದರ ಪಾತ್ರ ಪ್ರಮುಖವಾಗಿದೆ ಮತ್ತು ಇದು ಮಹಿಳೆಯ ಡಿಗ್ನಿಟಿಯನ್ನು, ಮಹಿಳೆಯ ಘನತೆಯನ್ನು ರಕ್ಷಿಸುವಲ್ಲಿ ಪ್ರಮುಖವಾದ ಸಾಧನ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇದೊಂದು ಈ ರೀತಿಯಾದಂತಹ ಒಂದು ಓವರ್ ವ್ಯೂನ ನಾನು ನಿಮಗೆ ಕೊಟ್ಟಿದ್ದೀನಿ. ಈ ಓವರ್ ವ್ಯೂನ ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ನೀವು ಒಂದ್ಸಲ ಆ ಕನ್ವೆನ್ಷನ್ನ ಓದಬೇಕು. ಅದನ್ನು ಕನ್ನಡ ಮೀಡಿಯಮ್ನವ್ರು ಕನ್ನಡದಲ್ಲಿ ತರ್ಜುಮೆ ಮಾಡ್ಕೊಂಡು ಓದಿ, ಇಂಗ್ಲೀಷ್ ಮೀಡಿಯಮ್ನವರು ಇಂಗ್ಲೀಷಲ್ಲಿ ಓದಿ. ಆ್ಯಂಡ್ ಯು ಸಿ ದಿಸ್, ಯು ಕೀಪ್ ಇಟ್ ಆಸ್ ಎ notes for your examination. SIDA is a landmark international instrument ensuring women's rights. India has incorporated its principles through constitutional provisions, legislation, judicial decisions. However, effective implementation is still required for real equality. It may be there in Tier 1 city, Tier 2 city, but ಇನ್ನೂ ಅನೇಕ ಪ್ರದೇಶಗಳಲ್ಲಿ, ಸ್ಲಮ್ ಏರಿಯಾಗಳಲ್ಲಿ ಇದರ ಕೊರತೆ ಇರುವುದನ್ನು ನಾವು ಕಾಣ್ತೀವಿ. ಇನ್ನೂ ಹೆಚ್ಚಿಗೆ ಇದರ ಒಂದು ಪರಿಣಾಮ ಆಗಬೇಕು, ಅದಕ್ಕೆ ಸ್ಕೋಪ್ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇತ್ತಿತ್ತಲಾಗಿ ನಾನು ವಿಡಿಯೋಗಳನ್ನು, ಇದರ ನೋಟ್ಸ್ಗಳನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, PDF ಫೈಲ್ಗಳನ್ನು. ಇದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ನಿರಂತರವಾಗಿ ಯೂನಿಟ್ 5ನ ಇನ್ನೂ ಉಳಿದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.